ನಮಸ್ಕಾರ ಸ್ನೇಹಿತರೆ. ನದಿಗಳು ಪರಿಸರದ ಸಮತೋಲನ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಕರ್ನಾಟಕದಲ್ಲೂ ಸಾಕಷ್ಟು ನದಿಗಳು ಹರಿಯುತ್ತವೆ. ಅದರಲ್ಲಿ ಒಂದು ವಿಶೇಷವಾದ ನದಿ ಅಂದರೆ ಅದುವೇ ಶರಾವತಿ ನದಿ. ಸ್ನೇಹಿತರೆ, ಕರ್ನಾಟಕದ ಎಲ್ಲ ಜನಸಾಮಾನ್ಯರಿಗೂ ಗೊತ್ತಿರುವ ನದಿ ಇದು. ಕಾರಣ, ಈ ನದಿಯಿಂದಾಗಿಯೇ ಕರ್ನಾಟಕದ ಹೆಮ್ಮೆಯ ವಿಶ್ವವಿಖ್ಯಾತ ಜೋಗ ಜಲಪಾತ ನಿರ್ಮಾಣ ಆಗಿದೆ. ಈ ಶರಾವತಿ ನದಿಗೆ ಅಡ್ಡಲಾಗಿ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿಂದ ಸಾವಿರಾರು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತೆ. ಆ ಕಾರಣಕ್ಕಾಗಿಯೇ ಈ ನದಿಯನ್ನು ಕರ್ನಾಟಕದ ಬೆಳಕಿನ ನದಿ ಅಂತಲೇ ಕರೀತಾರೆ. ಆದರೆ ಈ ನದಿಯ ಹೆಸರು ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಶರಾವತಿ ಉಳಿಸಿ ಹೋರಾಟಗಳು ಮಲೆನಾಡಿನಲ್ಲಿ ಆರಂಭವಾಗ್ತಿವೆ. ಕಾರಣ ಅಂದರೆ, ಈ ಲಿಂಗನಮಕ್ಕಿ ಅಣೆಕಟ್ಟಿನಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ನಗರಕ್ಕೆ ನೀರನ್ನು ಸರಬರಾಜು ಮಾಡುವ ಯೋಜನೆಯಿಂದ ಇದರ ವಿರುದ್ಧ ಹೋರಾಟಗಳು ಆರಂಭವಾಗ್ತಾ ಇವೆ. ಹಾಗಿದ್ರೆ ಈ ಲಿಂಗನಮಕ್ಕಿಯಿಂದ ಬೆಂಗಳೂರಿಗೆ ನೀರನ್ನು ತರುವ ಯೋಜನೆಯನ್ನು, ಇದಕ್ಕೆ ಮಲೆನಾಡಿಗರ ವಿರೋಧ ಯಾಕೆ? ಶರಾವತಿ ನದಿಯ ಇತಿಹಾಸ ಏನು ಎನ್ನುವ ಒಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಶರಾವತಿ ನದಿ ಹುಟ್ಟುವುದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ. ಇಲ್ಲಿಂದ ಪಶ್ಚಿಮ ದಿಕ್ಕಿನಲ್ಲಿ ಹರಿಯುವ ಈ ನದಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ, ಸಾಗರ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಹರಿದು ನಂತರ ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹೀಗೆ ಹರಿಯುವ ಈ ನದಿಗೆ ಸಾಗರದ ಬಳಿ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ನಂತರ ಇದೇ ನದಿ ಜೋಗದ ಬಳಿ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನಿರ್ಮಿಸಿದೆ. ಈ ಜೋಗ ಜಲಪಾತವು ರಾಜ, ರಾಣಿ, ರೋರೋರ್, ರಾಕೆಟ್ ಎಂಬ 4 ಕವಲುಗಳಾಗಿ ಸುಮಾರು 900 ಅಡಿಗಳಿಂದ ಧುಮುಕುತ್ತದೆ. ಈ ಜಲಪಾತವು ಕರ್ನಾಟಕದ ಪ್ರಸಿದ್ಧ ಜಲಪಾತವಾಗಿರುವುದರಿಂದ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನು ನೀಡ್ತಾರೆ. ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುವ ಈ ನದಿ ಸುಮಾರು 128 ಕಿಲೋಮೀಟರ್ ಹರಿಯುತ್ತೆ. ಹೊನ್ನಾವರದಲ್ಲಿ ಈ ನದಿಗೆ ಅಡ್ಡಲಾಗಿ ಕಟ್ಟಿರುವ ರೈಲ್ವೆ ಸೇತುವೆಯು ಕರ್ನಾಟಕದ ಅತ್ಯಂತ ಉದ್ದದ ರೈಲ್ವೆ ಸೇತುವೆ ಅಂತ ಕರೆಸಿಕೊಂಡಿದೆ. ಶರಾವತಿ ನದಿ ಅಂಬುತೀರ್ಥದ ಬಳಿ ಹುಟ್ಟಿರುವುದಕ್ಕೆ ಪೌರಾಣಿಕ ಇತಿಹಾಸವಿದೆ ಅಂತ ಹೇಳಲಾಗುತ್ತೆ. ರಾಮಾಯಣದಲ್ಲಿ ರಾಮ ಸೀತೆಯರು ಸಂಚಾರ ಮಾಡುವಾಗ ಸೀತಾದೇವಿಗೆ ಬಾಯಾರಿಕೆಯಾದಾಗ ರಾಮನು ಭೂಮಿಗೆ ಬಾಣವನ್ನು ಬಿಟ್ಟು ಅಲ್ಲಿ ನೀರು ಉದ್ಭವವಾಗುತ್ತೆ. ಶರ ಅಂದರೆ ಬಾಣ ಎಂಬ ಅರ್ಥವನ್ನು ಕೊಡುತ್ತೆ. ಈ ಕಾರಣಕ್ಕೆ ಈ ನದಿಗೆ ಶರಾವತಿ ಎಂಬ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ. ಈ ನದಿಗೆ ನಂದಿಹೊಳೆ, ಹರಿದ್ರಾವತಿ, ಮಾವಿನಹೊಳೆ, ಎಣ್ಣೆಹೊಳೆ ಹೀಗೆ ಹಲವು ನದಿಗಳು ಉಪನದಿಗಳಾಗಿವೆ. ಈ ಶರಾವತಿ ನದಿಗೆ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಈ ಅಣೆಕಟ್ಟೆಯ ನೆರವಿನಿಂದ ಶರಾವತಿ ಜಲವಿದ್ಯುತ್ಗಾರ, ಮಹಾತ್ಮ ಗಾಂಧಿ ಜಲವಿದ್ಯುತ್ಗಾರಗಳು ಕರ್ನಾಟಕದ ಬಹುಪಾಲು ವಿದ್ಯುತ್ ಬೇಡಿಕೆಯನ್ನು ಪೂರೈಸುತ್ತಿರುವ ಯೋಜನೆಗಳಾಗಿವೆ. ಇದಲ್ಲದೆ ತಳಕಳಲೆ ಮತ್ತು ಗೇರುಸೊಪ್ಪ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಸಾಕಷ್ಟು ಪ್ರಮಾಣದ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತೆ. ಈ ಶರಾವತಿ ಯೋಜನೆ ಸಂಪೂರ್ಣ ಜಲವಿದ್ಯುತ್ ಯೋಜನೆ ಆಗಿರುವುದರಿಂದ ಈ ನೀರನ್ನು ಕೃಷಿಗೆ ಬಳಸಿಕೊಳ್ಳಲಾಗ್ತಾ ಇಲ್ಲ. ಶರಾವತಿ ಕಣಿವೆ ಪ್ರದೇಶವು ಅನೇಕ ಜೀವ ವೈವಿಧ್ಯತೆಯಿಂದ ಕೂಡಿದ ಸಮೃದ್ಧ ಪರಿಸರವಾಗಿದೆ. ಪಶ್ಚಿಮ ಘಟ್ಟದ ವ್ಯಾಪ್ತಿಗೆ ಬರುವುದರಿಂದ ಇಲ್ಲಿ ಅನೇಕ ರೀತಿಯ ಅಪರೂಪದ ಸಸ್ಯವರ್ಗ ಮತ್ತು ಅನೇಕ ಅಪರೂಪದ ಪ್ರಾಣಿ ಪಕ್ಷಿಗಳಿಗೆ ನೆಲೆಯಾಗಿದೆ. ಲಿಂಗನಮಕ್ಕಿ ಅಣೆಕಟ್ಟೆಯಿಂದ ನಿರ್ಮಾಣವಾದ ಹೊನ್ನೆಮರಡು ದ್ವೀಪವು ಸಾಕಷ್ಟು ಜಲಕ್ರೀಡೆಗಳಿಗೆ ಹೆಸರುವಾಸಿಯಾಗಿ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ಇದೇ ನದಿಯ ದಡದಲ್ಲಿ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಾಲಯ ಕೂಡ ಇದೆ. ಇನ್ನು 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಶರಾವತಿ ಕಡಿಮೆ ಯೋಜನೆಯಾದ ಭೂಗರ್ಭ ವಿದ್ಯುತ್ತಾಗಾರಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇವೆ. ಇದರ ಬೆನ್ನಲ್ಲೇ ಈಗ ಲಿಂಗನಮಕ್ಕಿ ಅಣೆಕಟ್ಟೆಯಿಂದ 400 ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಪೂರೈಕೆಯ ಸಲುವಾಗಿ ಶರಾವತಿ ಯೋಜನೆಯನ್ನು ರೂಪಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕೆ ಮಲೆನಾಡಿನಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಈ ಹಿಂದೆ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಿದಾಗ ಹಿನ್ನೀರಿನ ಭಾಗದಲ್ಲಿದ್ದ ಸಾಕಷ್ಟು ಊರುಗಳು ಮುಳುಗಡೆಯಾಗಿದ್ದವು. ಆ ಕುಟುಂಬಗಳಿಗೆ ಇನ್ನೂ ಸರಿಯಾದ ಪರಿಹಾರ ಸಿಕ್ಕಿಲ್ಲ. ಅಲ್ಲದೆ ಸಾಗರದ ಸಾಕಷ್ಟು ಹಳ್ಳಿಗಳು ವಿದ್ಯುತ್ ಮತ್ತು ಕುಡಿಯುವ ನೀರಿನಿಂದ ವಂಚಿತವಾಗಿವೆ. ಹೀಗಿದ್ದಾಗ ಇಲ್ಲಿನ ಸಮಸ್ಯೆಯನ್ನೇ ಬಗೆಹರಿಸದೆ ದೂರದ ನಗರಕ್ಕೆ ನೀರಿನ ಪೂರೈಕೆ ಎಷ್ಟು ಸರಿ ಎಂಬುದು ಆ ಭಾಗದ ಜನರ ಬೇಡಿಕೆಯಾಗಿದೆ. ಅಲ್ಲದೆ ಈ ಯೋಜನೆಯಿಂದ ಸಾಕಷ್ಟು ಪರಿಸರ ಹಾಳಾಗುತ್ತೆ ಮತ್ತು ಇದು ಅವೈಜ್ಞಾನಿಕ ಯೋಜನೆ ಅಂತ ಪರಿಸರ ತಜ್ಞರು ಹೇಳ್ತಾರೆ. ಇದನ್ನೆಲ್ಲ ಸರ್ಕಾರ ಗಮನಿಸಬೇಕು. ಇಂತಹ ಯೋಜನೆಗಳನ್ನು ರೂಪಿಸುವುದಾದರೆ ಮೊದಲು ಸ್ಥಳೀಯ ಪ್ರದೇಶಗಳಿಗೆ ನೀರನ್ನು ಪೂರೈಕೆ ಮಾಡಬೇಕಾಗಿರುವುದು ಸರ್ಕಾರದ ಕರ್ತವ್ಯ ಕೂಡ ಹೌದು. ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲೇ ಕೊನೆಗೊಳ್ಳುವ ಶರಾವತಿ ನದಿ ಯಾವುದೇ ವಿವಾದಗಳು ಇಲ್ಲದೇ ಇರುವ ಕಾರಣ ಬೆಂಗಳೂರು ನಗರಕ್ಕೆ ನೀರನ್ನು ತರುವ ಯೋಜನೆಯನ್ನು ರೂಪಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದೇನೇ ಇರಲಿ,
ಸರ್ಕಾರದ ಯೋಜನೆಗಳಿಂದ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯಾಗದಿರಲಿ ಅನ್ನೋದೇ ನಮ್ಮ ಬೇಡಿಕೆ ಕೂಡ. ಸ್ನೇಹಿತರೆ, ಇದಿಷ್ಟು ಶರಾವತಿ ನದಿಯ ಬಗ್ಗೆ ಇರುವ ಒಂದಿಷ್ಟು ಮಾಹಿತಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಮಸ್ಕಾರ.